ಇನ್ನು ಜಮೀರ್ ಅಹಮದ್ ಖಾನ್ ವಿರುದ್ಧ ಆದಾಯ ಮೀರಿ ಆಸ್ತಿ ಗಳಿಕೆ ಆರೋಪ ಲೋಕಾಯುಕ್ತ ವಿಚಾರಣೆ ಎದುರಿಸಿದ ಸಚಿವ ಜಮೀರ್ ಅಹಮದ್ ಖಾನ್ ಸತತ 2 ಗಂಟೆ ವಿಚಾರಣೆ ಮಾಡಿದ ಲೋಕಾಯುಕ್ತ ಎಸಿಬಿಯಲ್ಲಿ ದಾಖಲಾಗಿದ್ದ ಪ್ರಕರಣ ಸಂಬಂಧ ವಿಚಾರಣೆ 2 ಬಾರಿ ನೋಟಿಸ್ ನೀಡಿದ್ರು ಗೈರಾಗಿದ್ದ ಸಚಿವ ಇಂದು ಖುದ್ದು ಹಾಜರಿಗೆ ಸಮನ್ಸ್ ನೀಡಿದ್ದ ಲೋಕಾಯುಕ್ತ ವಿಚಾರಣೆ ಎದುರಿಸಿದ ಜಮೀರ್ ಅಹಮದ್ ಖಾನ್ 2022 ಜುಲೈ 5ರಂದು ರೇಡ್ ಮಾಡಿದ್ದ ಎಸಿಬಿ ತಂಡ ಜಮೀರ್ ಮನೆ ಕಚೇರಿಗಳ ಮೇಲೆ ದಾಳಿ ನಡೆಸಿ ಪರಿಶೀಲನೆ. ಈ ವೇಳೆ ಮಹತ್ವದ ದಾಖಲೆಗಳನ್ನು ವಶಕ್ಕೆ ಪಡೆದಿದ್ದ ಎಸಿಬಿ ಅಸಮತೋಲನ ಆಸ್ತಿ ಗಳಿಕೆ ಹಿನ್ನೆಲೆ ಪ್ರಕರಣ ದಾಖಲಿಸಿದ ತನಿಖೆ ಕಳೆದ 1 ವರ್ಷ 3 ತಿಂಗಳಿಂದ 3 ನೋಟಿಸ್ ಜಾರಿ 3 ನೋಟಿಸ್ ನೀಡಿದರೂ ಕೂಡ ಕ್ಯಾರೆ ಅನ್ನದ ಜಮೀರ್ ಅಹಮದ್ ಖಾನ್ ನೋಟಿಸ್ಗೆ ಉತ್ತರ ನೀಡದ ಹಿನ್ನೆಲೆ ಖುದ್ದು ಹಾಜರಿಗೆ ಸಮನ್ಸ್ ನೀಡಿತ್ತು ಎಸಿಬಿ ರದ್ದಾದ ನಂತರ ಲೋಕಾಯುಕ್ತಕ್ಕೆ ಕೇಸ್ ವರ್ಗಾವಣೆ. ಈ ಪ್ರಕರಣವನ್ನು ಈಗ ತನಿಖೆ ನಡೆಸುತ್ತಿರುವ ಲೋಕಾಯುಕ್ತ ಇಂದು ವಿಚಾರಣೆಗೆ ಹಾಜರಾಗುವಂತೆ ಲೋಕಾಯುಕ್ತ ನೋಟಿಸ್ ಹಿನ್ನೆಲೆ ಇಂದು ವಿಚಾರಣೆಗೆ ಹಾಜರಾದ ಸಚಿವ ಜಮೀರ್ ಅಹಮದ್ ಖಾನ್. ವೆರಿ ಇಂಟ್ರೆಸ್ಟಿಂಗ್, ಕೇಳಿಸ್ಕೊಳ್ಳಿ. ಅವ್ರು ಸ್ಟೇಟ್ಮೆಂಟ್ ಮಾಡಬೇಕಾಯ್ತು, ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಸ್ವಲ್ಪ ಮಾಹಿತಿ ಬೇಕಾಗಿತ್ತು ಅವ್ರಿಗೆ. ಅವ್ರು ಏನೇನು ಕೇಳಿದ್ರು ಅದೆಲ್ಲ ಕೊಟ್ಟಿದ್ವಿ ನಾವು. ಈ ಹಿಂದೆ 3 ನೋಟಿಸ್ ಕೊಟ್ಟಿದ್ರು, ವಿಚಾರಣೆಗೆ ಹಾಜರಾಗಿ ಇಲ್ಲ 3 ನೋಟಿಸ್ ಕೊಟ್ಟಿದ್ರು, ಬರೋಕ್ಕೆ ಸಾಧ್ಯ ಆಗಿಲ್ಲ. ಇದು ಫೈನಲ್ ನೋಟಿಸ್ ಕೊಟ್ಟಿದ್ರು 3ನೇ ತಾರೀಕು ಬರಬೇಕಂತ, 3:15 ಗಂಟೆಗೆ ಬರಬೇಕಂತ. 3 ಗಂಟೆಗೆ ಬಂದು ಅರ್ಧ ಗಂಟೆ ಮುಂಚೆನೇ ಬಂದಿದ್ದೀನಿ. ಆ ಸ್ಟೇಟ್ಮೆಂಟ್ ಮಾಡಿದರೆ ಸ್ಟೇಟ್ಮೆಂಟ್ ಮಾಡಿದ್ದೀವಿ. ಡಿ ಎ ಕೇಸ್ ಅಡಿ ಏನು ಕೇಳಿದ್ರು ಅಂತ ಏನೇನು ಅವ್ರು ಕೇಳಿದಾರೋ ಅದು ಕೊಟ್ಟಿದ್ದೀವಿ. ಮಾಧ್ಯಮಕ್ಕೆ ಹೇಳೋಕ್ಕಾಗ್ತದೆ ಅದು ಏನೇನು ಕೊಟ್ಟಿದ್ದೀವಿ, ಏನೇನು ಮಾಡಿದಾರಂತ. ಅವ್ರು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಅವ್ರ ಸ್ಟೇಟ್ಮೆಂಟ್ಗೆ ಅಗತ್ಯ ಏನೇನು ಮಾಹಿತಿ ಕೇಳಿದ್ರು ಅದೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದೀವಿ ನಾವು. ಮತ್ತೆ ಯಾವಾಗಾರು ಬರೋಕ್ಕೆ ಹೇಳಿದ್ದಾರೆ? ತಿರ್ಗಿ ಅಗತ್ಯ ಇದ್ದರೆ ಕರಿತೀವಿ ಅಂತ ಹೇಳಿದ್ದಾರೆ. ಕರೆದ್ರೆ ಬರ್ತೀನಿ, ನಾನು ಬರ್ತೀನಿ. ಅವ್ರು ಸ್ಟೇಟ್ಮೆಂಟ್ ಮಾಡಬೇಕಾಯ್ತು, ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಸ್ವಲ್ಪ ಮಾಹಿತಿ ಬೇಕಾಗಿತ್ತು ಅವ್ರಿಗೆ. ಅವ್ರು ಏನೇನು ಕೇಳಿದ್ರು ಅದೆಲ್ಲ ಕೊಟ್ಟಿದ್ವಿ ನಾವು. ಈ ಹಿಂದೆ 3 ನೋಟಿಸ್ ಕೊಟ್ಟಿದ್ರು, ವಿಚಾರಣೆಗೆ ಹಾಜರಾಗಿ ಇಲ್ಲ 3 ನೋಟಿಸ್ ಕೊಟ್ಟಿದ್ರು, ಬರೋಕ್ಕೆ ಸಾಧ್ಯ ಆಗಿಲ್ಲ. ಇದು ಈ ಎಸಿಬಿ ರೈಡ್ ಮಾಡಿದ್ದು ಮೊದಲಿಗೆ ಆ್ಯಂಟಿ ಕ್ರೈಮ್ ಬ್ಯೂರೋ ಅಂತ. ಆಗ ಲೋಕಾಯುಕ್ತ ಸ್ವಲ್ಪ ಕಡಿಮೆ ಮಾಡಿ ಎಸಿಬಿ ಮಾಡಿದ್ರು. ಯಾರು ಮಾಡಿದ್ದು? ಸಿದ್ದರಾಮಯ್ಯ. ಎಸಿಬಿ ಆಮೇಲೆ ಕೋರ್ಟ್ ಹೇಳ್ತೋ ಇಲ್ಲ ಲೋಕಾಯುಕ್ತ ಸ್ಟ್ರಾಂಗ್ ಮಾಡಿ ಅಂತ ಹೇಳುವಾಗ ಎಸಿಬಿ ಅದು ರದ್ದಾಯಿತು. ಮಜಾ ಏನು ಗೊತ್ತಾ ನಿಮಗೆ? ಈ ಎಸಿಬಿ ಅಂತ ಮಾಡಿದ್ರಲ್ಲ, ಲೋಕಾಯುಕ್ತ ಮುಖ್ಯಮಂತ್ರಿ ಹೊರತುಪಡಿಸಿ ಉಳಿದ ಯಾರ ಮೇಲೆ ಕೂಡ ಒಂಥರ ರೈಡ್ ಮಾಡುವಂಥಕ್ಕೆ ಅವಕಾಶ ಇತ್ತು. ಯಾರಿಗೆ? ಲೋಕಾಯುಕ್ತಕ್ಕೆ. ಓಕೆ, ನಂಬರ್ 1. ಎಸಿಬಿಗೂ ಆ ಅವಕಾಶ ಇದೆ ರೈಡ್ ಮಾಡೋದಕ್ಕೆ. ಆದರೆ ಒಂದು ಟೆಕ್ನಿಕ್ ಇದೆ ಅಲ್ಲಿ. ಏನು? ಎಸಿಬಿ ಯಾವುದೇ ದೊಡ್ಡ ಅಧಿಕಾರಿ, ಯಾವುದೇ ರಾಜಕಾರಣಿ ಅವರನ್ನು ರೇಡ್ ಮಾಡಬೇಕು ಅಂತಂದರೆ ಆ ಎಸಿಬಿಗೆ ಒಬ್ಬ ಮುಖ್ಯಸ್ಥ ಇರ್ತಾರೆ, ಚೇರ್ಮನ್ ಥರ. ಅವರ ಗಮನಕ್ಕೆ ತರಬೇಕಾಗತ್ತೆ. ಆ ಮುಖ್ಯಸ್ಥ ಯಾರು ಗೊತ್ತಾ? ಸ್ವತಃ ಮುಖ್ಯಮಂತ್ರಿಗಳು. ಎಸಿಬಿ ಯಾರ್ದಾದ್ರೂ ದೊಡ್ಡ ವ್ಯಕ್ತಿಗಳ ಮೇಲೆ ರೇಡ್ ಮಾಡಬೇಕು ಅಂತಂದರೆ ಮುಖ್ಯಮಂತ್ರಿಗಳಿಗೆ ಫಸ್ಟ್ ಹೇಳಬೇಕು. ನಿಮ್ಗೆ ಗೊತ್ತಿರಲಿ, IAS IPS ಇದ್ದಾರಲ್ಲ, ಅವ್ರ ಮೇಲೆ ರೈಡ್ ಮಾಡೋಕ್ಕೆ ಬರಲ್ಲ. ಒಂದು ವೇಳೆ ರೈಡ್ ಮಾಡುವಂಥದ್ದು ಬಂದ್ರೂ ಅವರ ವಿರುದ್ಧ ತನಿಖೆ ನಡೆಸಬೇಕು ಅಂತಂದರೆ ಪ್ರಾಸಿಕ್ಯೂಷನ್, ಈಗ ಹೇಗೆ ಸಿದ್ದರಾಮಯ್ಯನವರ ವಿರುದ್ಧ ತನಿಖೆ ನಡೆಸಬೇಕು ಅಂತಂದರೆ ಯಾರು ಅವಕಾಶ ಕೊಡಬೇಕು? ರಾಜ್ಯಪಾಲ ಕೊಡಬೇಕಲ್ವಾ? ಈಗ ಮುಡ ಹಗರಣ, ಸಿದ್ದರಾಮಯ್ಯನ ವಿರುದ್ಧ ತನಿಖೆಗೆ ಅವಕಾಶ ಕೊಡಿ ಅಂತಂದರೆ ಲೋಕಾಯುಕ್ತರು ಸೈನ್ ಹಾಕಬೇಕು. ಹಾಗೆಯೇ IAS IPSಗಳು ಎಷ್ಟು ತಿಂದರು ಮೆದ್ರು ಮತ್ತೊಂದು ಮಾಡಿದರೂ ಕೂಡ ಅವರ ವಿರುದ್ಧ ತನಿಖೆ ನಡೆಸಬೇಕು ಅಂತಂದರೆ ಮುಖ್ಯಮಂತ್ರಿಯಿಂದ ಏನು ಮಾಡೋಕ್ಕಾಗಲ್ಲ, ಲೋಕಾಯುಕ್ತದಿಂದ ಏನು ಮಾಡೋಕ್ಕಾಗಲ್ಲ, ರಾಜ್ಯಪಾಲರಿಂದ ಏನು ಮಾಡೋಕ್ಕಾಗಲ್ಲ. ಆ UPSC ಒಂದು ಸಂಸ್ಥೆ ಇದೆ, ಅದು ಆದೇಶ ಕೊಡಬೇಕು. ಇದು ಯಾವ ಕಾಲದ ಕಾನೂನು ಗೊತ್ತಾ? ಬ್ರಿಟಿಷ್ ಕಾಲದ ಕಾನೂನು. ಬ್ರಿಟಿಷ್ ಅಧಿಕಾರಿಗಳಿದ್ರಲ್ಲ, ಇಂಡಿಯನ್ಸ್ ಅವ್ರ ಮೇಲೆ ಕಂಪ್ಲೇಂಟ್ ಮಾಡಬಾರ್ದು ಅಂತೇಳಿ ಮಾಡಿದ್ದು. ಇವ್ರು ನೋಡಿದ್ರೆ ಈಗ ಅವ್ರಿಗೆ ಬೇಕಾದಂಗೆ ಇಟ್ಕೊಂಡಿದ್ದಾರೆ. ನಮಗೆ ಅಂದರೆ ಜನಸಾಮಾನ್ಯರು ಒಳಗೆ ಅಷ್ಟೇ. ಇದು ಹೇಳಿದ್ನಲ್ವಾ, ಜಮೀರ್ ಅಹಮದ್ ಖಾನ್ ಅವರ ವಿರುದ್ಧ ಅವತ್ತು ರೈಡ್ ಆಗಬೇಕು ಅಂತಂದರೆ ಫಸ್ಟ್ ಸಿದ್ದರಾಮಯ್ಯನವ್ರಿಗೆ ಹೇಳಬೇಕು. ಸಿದ್ದರಾಮಯ್ಯನವ್ರಿಗೆ ಗೊತ್ತಾದರೆ ಹೇಳದೇ ಇರ್ತಾರಾ? ಅಲ್ಲ, ನಾನೊಂದು ಪ್ರಶ್ನೆ ಕೇಳಿದ್ದು. ಹೆಂಗಿದೆ ಕಾನೂನುಗಳೆಲ್ಲ? ನೀವು ಸಿಗ್ನಲ್ ಜಂಪ್ ಮಾಡಿದರೆ ಹಾಕ್ಕೊಳಗೆ, ಹೆಲ್ಮೆಟ್ ಹಾಕಿಲ್ಲ ಅಂದರೆ ಹಾಕ್ಕೊಳಗೆ, ಹೆಂಗೆ ಅಲ್ವಾ? ಆಮೇಲೆ ಈ ಬೈಕು ಸ್ಕೂಟ್ರ್ ಪಾಪ ಅವನೇನು ಅರ್ಜೆಂಟ್ ಬರ್ತಾ ಇರ್ತಾನೆ. ಆಮೇಲೆ ಪೊಲೀಸ್ ಹಿಂಗೆ ಸಿಕ್ಕಾಕೊಳ್ಳಿಂದ ಕಾಯ್ತಾ ಇರೋದು ಕಳ್ಳರ ಥರ. ಮೂಲೆಯಲ್ಲಿ ಹಿಂಗೆ ಬಂದ ಅಲ್ಲ ಬಕ್ಕಂತ ಬಂದುಬಿಡೋದು. ಇವರು ದೊಡ್ಡ ಸಾಧನೆ ಪೊಲೀಸರದು. ಯಾರ್ದು? ಈ ಟ್ರಾಫಿಕ್ ಪೊಲೀಸರದು. ಆ ಟ್ರಾಫಿಕ್ ಪೊಲೀಸ್ ಹತ್ರ ಕೇಳಬೇಕು, ಏನಪ್ಪ ಯಾಕೆ ಹಿಡಿತಾ ಇದೆಯಾ? ಹಿಂಗಾಗಿದೆ ಅಂತೇಳಿ. ಫಸ್ಟ್ ಆ ಹೊಂಡ ಸರಿ ಮಾಡು ಅಂತ ಕೇಳಬೇಕು ಅವನಿಗೆ. ಫಸ್ಟ್ ಸರಿ ಮಾಡಿ, ಆಮೇಲೆ ಬಾ ಅಂತ. ಓಕೆ, ಹೇಳಿದಷ್ಟು ಸುಲಭ ಇಲ್ಲ, ಹೇಳಿದಷ್ಟು ಸುಲಭದಲ್ಲಿ ಆಗಿದ್ದರೆ ಒಳ್ಳೆದಿತ್ತು. ಓಕೆ, ನೆಕ್ಸ್ಟ್. ಇನ್ನು ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಬಿಗ್ ಟ್ವಿಸ್ಟ್. ಕೊಲೆಯಲ್ಲಿ A1 ಪವಿತ್ರ ಗೌಡ ಪಾತ್ರ ಇಲ್ಲವಂತೆ. ಹೈಕೋರ್ಟ್ನಲ್ಲಿ ವಕೀಲ ಟಾಮಿ ಸೆಬಾಸ್ಟಿಯನ್
ಪ್ರಕರಣದಲ್ಲಿ ಪವಿತ್ರ ಪಾತ್ರದ ಬಗ್ಗೆ ವಿವರಿಸಿದ ವಕೀಲ, ಪಟ್ಟಣಗೆರೆ ಶೆಡ್ಗೆ ಯಾರು ಯಾವಾಗ ಬಂದರು, ರೇಣುಕಾಸ್ವಾಮಿ ಮೇಲೆ ಯಾರು ಹಲ್ಲೆ ಮಾಡಿದರು, ರೇಣುಕಾಸ್ವಾಮಿಗೆ ಪವಿತ್ರ ಗೌಡ ಚಪ್ಪಲಿಯಿಂದಷ್ಟೇ ಹಲ್ಲೆ ಮಾಡಿದ್ದು, ಕೊಂದಿದ್ದಿಲ್ಲ. ಸಾಕ್ಷಿಗಳ ಹೇಳಿಕೆ ಪ್ರಕಾರ ಪವಿತ್ರ ಒಂದು ಬಾರಿ ಮಾತ್ರ ಹೊಡೆದಿದ್ದು. ರೇಣುಕಾಸ್ವಾಮಿ ಕಿಡ್ನ್ಯಾಪಲ್ಲಿ ಎಲ್ಲರೂ ಪವಿತ್ರ ಗೌಡ ಪಾತ್ರ ಇಲ್ಲ. ಕಿಡ್ನ್ಯಾಪ್ ಅಂದರೆ ಈಗ ಟಾಮಿ ಸೆಬಾಸ್ಟಿಯನ್, ನಾನು ಹೇಳಿದ್ನಲ್ಲ, ನೀವೊಂದು ಟಾಮಿ ಸೆಬಾಸ್ಟಿಯನ್ ಅವರು ಫೋಟೋ ಕೊಡಬೇಕಿತ್ತು, ಚೆನ್ನಾಗಿರ್ತಿತ್ತು. ಒಂಥರ ಹೇಗೆ ಸಿ ವಿ ನಾಗೇಶ್ ಅವರು ಕ್ರಿಮಿನಲ್ ಲಾಯರು, ಟಾಮಿ ಸೆಬಾಸ್ಟಿಯನ್ ಅವರು ಕೂಡ ಅತ್ಯದ್ಭುತವಾದಂತಹ ಓರ್ವ ಕ್ರಿಮಿನಲ್ ಲಾಯರ್. ಅವ್ರು ಹೇಳೋ ಪ್ರಕಾರ ಇವರು ಕೊಂದದ್ದಲ್ವೇ ಅಲ್ಲ, ಒಂದು ಪೆಟ್ಟು ಹೊಡೆದಿದ್ದಾರೆ. ಮೊನ್ನೆ ಸಿ ವಿ ನಾಗೇಶ್ ಹೇಳ್ತಾಯಿದ್ರು, ಅಯ್ಯಪ್ಪ ದರ್ಶನ್ ಏನು ಮಾಡಲೇ ಇಲ್ಲ. ನಮಗೆಲ್ಲ ಹೆಂಗೆ ಅನಿಸ್ಬಿಡ್ತು ಅಂತಂದರೆ, ಜೀವನ ಚೈತ್ರ ಸಿನಿಮಾದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದೊಂದು ಡೈಲಾಗ್ ಇದೆಯಲ್ಲ, ಎಲ್ಲರೂ ಒಂದೊಂದು ಮುತ್ತು ಕಣೆ ಅನ್ನೋ ರೀತಿಯಲ್ಲಿ ಆಗಿಬಿಡ್ತು. ಅಂದರೆ ಪಾಪ ಇವರು ಏನೂ ಮಾಡಿಲ್ಲ, ಎಲ್ಲ ಮುತ್ತು ಒಂದೊಂದು ಮುತ್ತು. ಕೊನೆಗೆ ಆಗೋದೇನು ಗೊತ್ತಾ, ದರ್ಶನ ಕೊಲೆ ಮಾಡಲಿಲ್ಲ, ಪವಿತ್ರ ಗೌಡನ ಕೊಲೆ ಮಾಡಲಿಲ್ಲ, ಆಮೇಲೆ ಪಾಪ ಅಣ್ಣ ಅಕ್ಕ ಅಂತೇಳಿ ಬಂದಿದ್ರಲ್ಲ ಒಂದೆರಡು ಮೂರು ಜನ, ಅವರು ಫಿಕ್ಸು. ಇಷ್ಟೇ ಆಗೋದು, ಅವರು ಫಿಕ್ಸು. ಹಂಗೆ ಅನಿಸ್ತಾ ಇದೆ. ಈಗ ಡಿಸೆಂಬರ್ 6ಕ್ಕೆ ವಿಚಾರಣೆಯನ್ನು ಮುಂದೂಡಿದೆ ಹೈಕೋರ್ಟ್. ಟಾಮಿ ಸೆಬಾಸ್ಟಿಯನ್ ಮತ್ತು ಸಿ ವಿ ನಾಗೇಶ್ ಕರ್ನಾಟಕ ಕಂಡ ಅತ್ಯದ್ಭುತ ಕ್ರಿಮಿನಲ್ ಲಾಯರ್ಸ್. ಅರ್ಥ ಆಯ್ತಾ? ನೀವು ರವಿ ಬೆಳಗೆರೆ ಅವರ ಕಾರ್ಯಕ್ರಮ ನೋಡ್ತಾ ಇದ್ದರೆ ಅವರಿಬ್ಬರ ಬಗ್ಗೆ ಹೆಂಗೆ ವಿವರಿಸ್ತಾ ಇದ್ರು ಅಂತಂದರೆ ಬಹಳ ಅದ್ಭುತವಾಗಿ. ಸಿ ವಿ ನಾಗೇಶು, ಆಮೇಲೆ ಸಿ ವಿ ನಾಗೇಶ್ ಅವರ ಬಾಡಿ ಲ್ಯಾಂಗ್ವೇಜು, ಆಮೇಲೆ ಟಾಮಿ ಸೆಬಾಸ್ಟಿಯನ್ ಹೆಸರೇ ಒಂಥರ ಥ್ರಿಲ್ಲು ಹೆಸರು, ಆಮೇಲೆ ಅವರ ಎಂಟ್ರಿ, ಇದೆಲ್ಲವೂ ಕೂಡ ಅಂದರೆ ಅವರು ಆ ಥರ ವಾದ ಮಂಡಿಸ್ತಾರೆ. ವಾದ ಮಂಡನೆ ಹೇಗಿದೆ ನೋಡಿ. ದರ್ಶನ್ ಅವರು ಎಲ್ಲರೂ ಕಿಡ್ನ್ಯಾಪ್ ಮಾಡಿದರು, ಎಲ್ಲಿ ಹೊಡೆದ್ರಿ, ಹೊಡೆದೇ ಇಲ್ಲ. ಆಮೇಲೆ ಇವರೇ ಒಂದು ಚಪ್ಪಲಿ ಹೊಡೆದು ಸತ್ತೋಗ್ಬಿಡ್ತಾರ, ಬೇರೆ ಇವರು ಅಲ್ವೇ ಅಲ್ಲ, ಬಿಟ್ಬಿಡಿ ಅಂತೇಳಿ. ಅಂದರೆ ನಾವು ಹೇಳ್ತಿರೋದೇನು ಗೊತ್ತಾ, 17 ಜನ ಇದ್ರಲ್ವ, 17 ಜನರಲ್ಲಿ ಇಬ್ಬರ ಬಗ್ಗೆ ಮಾತ್ರ ವಾದ ಮಾಡೋರು ಸಿಕ್ಕಿದ್ದಾರೆ. ಉಳಿದ 15 ಜನ ಆ ಬಡವರ ಮಕ್ಕಳು. ಅದಕ್ಕೆ ಒನ್ಸ್ ಅಗೇನ್ ನಾವು ಯಾರ ಜೊತೆ ಸೇರ್ತೀವೋ ನೋಡಬೇಕು, ನಮ್ಮ ಇತಿಮಿತಿ ನೋಡಬೇಕು, ನಮ್ಮಿಂದ ಆಗತ್ತಾ ಆಗೋದಿಲ್ವಾ ಅಂತೇಳಿ. ಒಂದು ಗಾದೆ ಮಾತು ನೆನಪಾಗತ್ತೆ, ಆನೆ ಲದ್ಯಾಕತ್ತೆ ಅಂತ ಮೇಕೆ ಲದ್ಯಾಕೋದಕ್ಕೆ ಟ್ರೈ ಮಾಡಬಾರ್ದಂತೆ. ಆನೆ ಲದ್ಯಾಕತ್ತೆ ಅಂತ ಮೇಕೆ ಲದ್ಯಾಕಕ್ಕೆ ಟ್ರೈ ಮಾಡೋದು, ಮೇಕೆ ಇಕ್ಕೇನೆ ಹಾಕೋದು ಅಂತ. ಹಾಗೆ ಓಕೆ, ನೆಕ್ಸ್ಟ್. ಅದೇ ದ್ರಾವಣವನ್ನು ಬಳಕೆ ಮಾಡಬಾರದೆಂದು ಔಷಧಿ ನಿಯಂತ್ರಕರು ವರದಿ ನೀಡಿದಾಗ್ಯೂ ಕೂಡ ದ್ರಾವಣವನ್ನು ಸರಬರಾಜು ಮಾಡುವ ಮೂಲಕ ರಾಜ್ಯ ಸರ್ಕಾರ ಬಾಣಂತಿಯರ ಸಾವಿಗೆ ಕಾರಣವಾಗಿದೆ. ಪಶ್ಚಿಮ ಬಂಗಾಳದ ಈ ಔಷಧ ಕಂಪನಿ ತರಲು ಅನುಮತಿ ನೀಡಿದ್ದು ಹೇಗೆ ಎನ್ನುವ ಸತ್ಯ ರಾಜ್ಯದ ಜನತೆಗೆ ತಿಳಿಯಬೇಕಾಗಿದೆ. ಔಷಧ ಖರೀದಿ ಮೇಲೆ ಪ್ರಭಾವ ಬೀರುತ್ತಿರುವ ಮೆಡಿಕಲ್ ಹಾಗೂ ಔಷಧ ಮಾಫಿಯಾ ಸ್ವತಃ ಮುಖ್ಯಮಂತ್ರಿಗಳೇ ಒಪ್ಪಿಕೊಂಡಿರುವುದು ಆಘಾತಕಾರಿ ಸಂಗತಿಯಾಗಿದೆ. ಮೆಡಿಕಲ್ ಹಾಗೂ ಔಷಧ ಮಾಫಿಯಾ ಸಕ್ರಿಯಗೊಳಿಸುವವರು ಯಾರು? ಕರ್ನಾಟಕ ಕಾಂಗ್ರೆಸ್ ಸರ್ಕಾರವು ಭ್ರಷ್ಟಾಚಾರವನ್ನು ಅಂಥ ನಿರ್ಣಾಯಕ ವಲಯದಲ್ಲಿ ನುಸುಳಲು ಅವಕಾಶ ಕಲ್ಪಿಸುವ ಮೂಲಕ ಜನರ ಜೀವವನ್ನು ಅಪಾಯದ ಅಂಚಿಗೆ ತಲುಪಿಸಿದೆ. ಈ ಸಾವುಗಳು ನೇರವಾಗಿ ರಾಜ್ಯ ಸರ್ಕಾರ ಹೊಣೆ ಮಾಡಬೇಕಾಗುತ್ತದೆ. ಈ ದ್ರಾವಣ ರಾಜ್ಯದ ಎಷ್ಟು ಜಿಲ್ಲೆಗಳಿಗೆ ಸರಬರಾಜಾಗಿದೆ, ಅಲ್ಲಿ ಎಷ್ಟು ಸಾವುಗಳು ಸಂಭವಿಸಿವೆ ಎಂಬುದರ ಬಗ್ಗೆ ಸಂಪೂರ್ಣ ತನಿಖೆ ನಡೆಸಬೇಕಾಗಿದೆ. ರಾಜ್ಯ ಸರ್ಕಾರ ಪ್ರಕರಣವನ್ನು SITಗೆ ವಹಿಸುವ ಮೂಲಕ ಕಳೆದುಕೊಂಡು ಈಗ ಅಲ್ಲಿ ಗೋವಿಂದ ಕಾರಜೋಳ ಒಂದು ಮಾತನ್ನು ಹೇಳ್ತಾ ಇದ್ರು. ಇಲ್ಲ, ಅವರು ಧ್ವನಿ ಎತ್ತಿದ್ದಾರೆ. ಆದರೆ ನನಗೊಂದು ಅನಿಸೋದು, ಕನ್ನಡದಲ್ಲಿ ಅಷ್ಟು ಚೆನ್ನಾಗಿ ನಮಗೆ ಕನ್ನಡ ಅಷ್ಟು ಚೆನ್ನಾಗಿ ಬರ್ತಾ ಇರುವಾಗ ಲೋಕಸಭೆಯಲ್ಲಿ ಅಪೀಲ್ ಕೂಡ ಅದೇ ಥರ ಇರಬೇಕು, ಸ್ವಲ್ಪ ಜೋರಾಗಿರ್ಬೇಕು ಮಾತು ಅಂತ. ಅದೊಂದು ಬೈ ಹಾರ್ಟ್ ಮಾಡ್ದಂಗಿತ್ತು. ಅಂದರೆ ಆ ಓದಿ ಹೇಳೋದಕ್ಕೆ ಅಷ್ಟು ಕಷ್ಟ ಯಾಕೆ ಅಂತ ನನಗೆ ಗೊತ್ತಿಲ್ಲ, ಐ ಡೋಂಟ್ ನೋ ಅಲ್ವಾ. ಭಾಳ ಸುಲಲಿತವಾಗಿ ಹೇಳ್ಬೋದು. ಆದರೆ ಅದರ ಜೊತೆಗೆ ಇನ್ನೊಂದು ಮಾತನ್ನು ಹೇಳಿದರು ಅವರು, IV ಫ್ಲೂಯಿಡ್ ಇದೆಯಲ್ಲ, ಅದನ್ನು ಯೂಸ್ ಮಾಡಬಾರ್ದು ಅಂತೇನಿಲ್ಲ, ಯೂಸ್ ಮಾಡಲೇಬೇಕು, ಯೂಸ್ ಮಾಡದಿರೋಕ್ಕಾಗಲ್ಲ. ಅದೊಂದು ತಪ್ಪು ಮಾಹಿತಿ ಆಗುತ್ತೆ. ಎಲ್ಲೂ ಆ ದ್ರಾವಣವನ್ನು ಯೂಸ್ ಮಾಡಬೇಡಿ ಅಂತ ಯಾವ ಮೆಡಿಕಲ್ ಕೂಡ ಹೇಳ್ತಾ ಇಲ್ಲ, ಅಥವಾ ವೈದ್ಯಕೀಯ ಲೋಕ ಹೇಳ್ತಾ ಇಲ್ಲ.
ಪರ್ಟಿಕ್ಯುಲರ್ ಕಂಪೆನಿಯ ಐ ವಿ ಫ್ಲೂಯಿಡ್ ಅಷ್ಟೇ. ಅರ್ಥ ಆಯ್ತಾ? ಆ ಪರ್ಟಿಕ್ಯುಲರ್ ವೆಸ್ಟ್ ಬೆಂಗಾಲ್ ಮೂಲದ ಕಂಪೆನಿ ಇದೆಯಲ್ಲ, ಮೆಡಿಸಿನ್ ಕಂಪೆನಿ ಇದೆಯಲ್ಲ, ಅವರ ಐ ವಿ ಫ್ಲೂಯಿಡ್ ಸರಿ ಇಲ್ಲ ಅಂತ ಮಾತ್ರ ಆರೋಪ ಇರೋದು, ಉಳಿದ ಎಲ್ಲ ಕಂಪೆನಿಗಳದ್ದಲ್ಲ. ಹಾಗಂತ ಬೇರೆ ಇರ್ಬೋದು. ಈ ಹಿಂದೆ ಇದರ ಬಗ್ಗೆ ರೆಸ್ಟ್ರಿಕ್ಷನ್ ಇತ್ತು, ಅದು ಬೇಡ, ಆ ಕಂಪೆನಿದು ಬೇಡ. ಅದು ಗೊತ್ತಿದ್ದು ಕೂಡ ಯಾರು ತಗೊಂಡ್ರು? ಆಮೇಲೆ ಇದೇನು ದೊಡ್ಡ ಏನೋ ಬ್ರಹ್ಮವಿದ್ಯೆ ಅಲ್ಲ ಇದು, ಏನು ಅಥವಾ ರಾಕೆಟ್ ಸೈನ್ಸ್ ಅಲ್ಲ. 5 ನಿಮಿಷ ಕೆಲಸ. ಯಾಕಂದರೆ ಎಲ್ಲದಕ್ಕೂ ಇದೇ ಮೆಡಿಸಿನ್ ಹೋಗಲಿ ಅಂತೇಳಿ ನನ್ನ ಪ್ರಕಾರ ರಾಜ್ಯ ಮೆಡಿಕಲ್ ಸಂಸ್ಥೆ ಏನೋ ಅದರ ಆದೇಶ ಕೊಡೋದಿಲ್ಲ. ಆ ಜಿಲ್ಲಾಸ್ಪತ್ರೆಗೆ ಯಾವುದು ಬೇಕು ಅಂತೇಳಿ ಅಲ್ಲಿಯ ಫಾರ್ಮಸಿಸ್ಟ್ ಅಥವಾ ಅಲ್ಲಿಯ ಯಾರು ಮುಖ್ಯಸ್ಥ ಆಸ್ಪತ್ರೆಯಲ್ಲಿ ಅವನು ಡಿಸಿಷನ್ ತಗೊಳ್ಳೋದು. ಅವನನ್ನು ತೆಗೆದು ಒಳಗೆ ಹಾಕಿದರೆ ಮುಗಿದೋಯ್ತು. ಸುಮ್ಮನೆ ಇದನ್ನು ಭಾಳ ದೊಡ್ಡದು ಮಾಡ್ತಾ ಇದ್ದಾರೆ ನನ್ನ ಪ್ರಕಾರ. ಓಕೆ, ನೆಕ್ಸ್ಟ್ ಹೋಗಿ.